ರಂಗಭೂಮಿಯಲ್ಲಿ, ಕಿರುತೆರೆಯಲ್ಲಿ ಹಾಗೂ ಹಿರಿತೆರೆಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದಂತಹ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಸಾವನ್ನಪ್ಪಿದ್ದಾರೆ. 1948ರಲ್ಲಿ ಜನಿಸಿದಂತಹ ಇವರು 500ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಲವು ನಟರ ಜೊತೆ ತೆರೆ ಹಂಚಿಕೊಂಡಿದ್ರು. ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸು ಗೆದ್ದಿದ್ದಂತಹ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರೆಳೆದಿದ್ದಾರೆ. ತರ್ಲೆ ನನ್ನ ಮಗ ಸಿನಿಮಾಗಳಾಗಿರ್ಬೋದು ಅಥವಾ ಶಿಶ್ ಸಿನಿಮಾಗಳಾಗಿರ್ಬೋದು, ಹಲವಾರು ಸಿನಿಮಾಗಳಲ್ಲಿ ರಮೇಶ್ ಅರವಿಂದ್ ಅವರ ಜೊತೆಗೆ, ವಿಷ್ಣು ದಾದಾ ಅವರ ಜೊತೆಗೆ ಉಪೇಂದ್ರ ಅವರ ಜೊತೆಗೆ, ಜಗ್ಗೇಶ್ ಅವರ ಜೊತೆಗೆ ಇಂತಹ ಮೇರು ನಟರ ಜೊತೆಗೆ ತೆರೆ ಹಂಚಿಕೊಂಡಿದ್ದಂತಹ ಬ್ಯಾಂಕ್ ಜನಾರ್ದನ್ ಅವರು ಇಂದು ಬೆಳಗ್ಗಿನ ಜಾವ 2:30ರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಇವರು ರಂಗಭೂಮಿ ಕಲಾವಿದರು ಕೂಡ ಆಗಿದ್ರು. ರಂಗಭೂಮಿಯಲ್ಲಿ ಕೂಡ ನಟಿಸ್ತಾ ಇದ್ರು. ನಂತರ ಕೆಲವೊಂದು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು. ನಂತರ ಕನ್ನಡದಲ್ಲೇ ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಬಹುತೇಕ ಹಾಸ್ಯ ಕಲಾವಿದನಾಗಿ ಕೂಡ ಇವರು ಕಾಣಿಸ್ಕೊಳ್ತಾ ಇದ್ರು. ತಮ್ಮ ಹಾಸ್ಯ ನಟನೆಯ ಮೂಲಕ ಜನರ ಮನಗೆದ್ದಿದ್ದಂತಹ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರೆಳೆದಿದ್ದಾರೆ. 2023ರಲ್ಲಿ ಇವರಿಗೆ ಹೃದಯಾಘಾತವಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದ ಬ್ಯಾಂಕ್ ಜನಾರ್ದನ್ ಅವರು ಹೃದಯಾಘಾತವಾದ ನಂತರ ಚೇತರಿಸಿಕೊಂಡಿದ್ರು. ಈಗ ನಮ್ಮ ಜೊತೆಗೆ ಹಿರಿಯ ಹಾಸ್ಯ ನಟರಾಗಿರುವಂತಹ ಟೆನ್ನಿಸ್ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಹಿರಿಯ ನಟರಾಗಿದ್ದಂತಹ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರೆಳೆದಿದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಿಮ್ಮ ಜೊತೆ ಹಲವು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ನಟಿಸಿದ್ರು. ಈಗ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಎಲ್ಲ ನಟರ ಜೊತೆನೂ ಅವರು ಪಾತ್ರ ಮಾಡಿದ್ದಾರೆ. ಅವ್ರ ಜೊತೆ ನಾನು ಕೂಡ ಬಹಳಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀವಿ. ಎಲ್ಲೇ ಹೋದ್ರು ನಮ್ಮಿಬ್ಬರು ಡೈಲಾಗ್ ಅನ್ನ ಕೇಳ್ತಾ ಇದ್ರು ಅಭಿಮಾನಿಗಳು. ಈಗ ಕೆಲವು ವರ್ಷಗಳಿಂದ ಅಲ್ಲ, ಬಹಳ ವರ್ಷಗಳಿಂದನೇ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅನಂತರ ಚೇತರಿಸ್ಕೊಂಡು ವೇದಿಕೆ ಕಾರ್ಯಕ್ರಮಗಳಲ್ಲೇ ನಾವು ಭೇಟಿ ಮಾಡಿರೋದು. ಒಂದು ಬೇಜಾರಾಗ್ತದೆ. ಬೆಳಗ್ಗೆ ಮೇಡಮ್ ಈಗ ಅರ್ಧ ಗಂಟೆ ಆಗಿಲ್ಲ ನಾನು ನೆನ್ಸ್ಕೊಂಡು, ಅರ್ಧ ಗಂಟೆ ಆಯ್ತು. ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೋದಾ ಅಂದ್ರೆ ಈಗ ಸ್ವಲ್ಪ ಚೇತರಿಸ್ಕೊಂಡು ಈ ವರ್ಷದಲ್ಲಿ ಚೇತರಿಸ್ಕೊಂಡು ಸ್ವಲ್ಪ ಅಂದ್ರೆ ನಾನು ಕಡೆಯದಾಗಿ ಅವ್ರನ್ನ ಮುಖ ದರ್ಶನ ಮಾಡಿದ್ದು ಇಲ್ಲಿ ಲೀಲಮ್ಮ ಅವರ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ. ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಮಾತಾಡ್ಸಿದ್ದೆ. ಅರ್ಜೆಂಟ್ ಅಲ್ಲಿದ್ರು, ಫೋನ್ ಮಾಡ್ತೀನಿ ಅಂದೆ. ಆಗಾಗ ನಾವು ಫೋನಲ್ಲಿ ಮಾತಾಡ್ಕೊತಾ ಇದ್ವಿ. ಹೆಚ್ಚಿಗೆ ಯಾವಾಗಲೂ ನಾವು ಏನೋ ಅಣ್ಣ ತಮ್ಮಂದ್ರ ರೀತಿನೇ ನಾವು ಇವತ್ತಿನವರೆಗೂ ಇದ್ದಿದ್ದು. ಮಾತಾಡ್ಕೊತಾ ಇದ್ವಿ, ತಮಾಷೆ ಮಾತಾಡ್ಕೊತಾ ಇದ್ವಿ. ಅವ್ರ ಜೊತೆಲೂ ಕೂಡ ನನಗೆ ಪಾತ್ರ ಮಾಡಿ ನನಗೆ ಒಳ್ಳೆ ಗುರುತಿಸ್ಕೊಂಡಿದ್ದೀನಿ. ಒಳ್ಳೆ ಕಲಾವಿದರನ್ನ ನಾವು ಕಳ್ಕೊಂಡಿದೀವಿ ಮೇಡಮ್. ಕಳ್ಕೊಂಡು ನೀವು ಕೊನೆ ಬಾರಿ ಅವ್ರನ್ನ ಭೇಟಿ ಮಾಡಿದಾಗ ಆಗ ಅವ್ರ ಆರೋಗ್ಯ ಸ್ಥಿತಿ ಹೇಗಿತ್ತು ಸರ್? ಮೇಡಮ್, ಕಳೆದ ವರ್ಷ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಹೋಗಿ ಬರೋಣ ಬನ್ನಿ ಅಂದಾಗ, ಅದೇ ನೀವು ಬರೋದನ್ನು ಕಾಯ್ತಾ ಇದ್ದೆ. ಉತ್ತರ ಕರ್ನಾಟಕದ ಅಭಿಮಾನಿಗಳನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗಿದ್ದೆ, ಆರೋಗ್ಯ ವಿಚಾರಿಸ್ಕೊಂಡು. ಆಗ ಈಗ ರೀಸೆಂಟ್ ಆಗಿ ಅವರು ಸ್ವಂತ ಮನೆಯನ್ನ ಸೇಲ್ ಮಾಡಿದ್ರು ಅಂತ ಕಾಣ್ತದೆ. ಬೇರೆ ಶಿಫ್ಟ್ ಮಾಡಿದ್ದೀನಿ, ಹೆಬ್ಬಾಳ ನಿಯರೋ ಎಲ್ಲೋ ಶಿಫ್ಟ್ ಮಾಡಿದ್ದೀನಿ ಅಂತಂದ್ರು. ನಾನು ಕೂಡ ಈಗ ಸಾಕಾರ ನಗರದಲ್ಲೇ ಮನೆ ಶಿಫ್ಟ್ ಮಾಡಿದ್ದೀನಿ. ಹತ್ರ ಆಗುತ್ತೆ, ಬಹಳ ಹತ್ರ ಬಾರೋ ಅಂತ ಬರ್ತೀನಿ ಖಂಡಿತ ಅಂತ ಹೇಳಿ ನಾನು ಮಾತಾಡಿದ್ದೆ. ಆದ್ರೆ ಕಳ್ಕೊಂಡ್ವಿ. ಕಡೆಯದಾಗಿ ನಾನು ಮನೆಗೆ ಬರ್ತೀನಿ ಅಂತಾನೆ ಹೇಳಿದ್ದ ಲಾಸ್ಟ್ ನಾ ಮಾತಾಡಿರೋದು. ಈಗ ಒಂದು 10-15 ದಿವಸ, ಒಂದು 15 ಡೇಸ್ ಆಗಿರ್ಬೋದು ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.